ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ಮದ್ದೂರಿಗೆ ಭೇಟಿಯನ್ನು ಕೊಟ್ಟಿದ್ರಿ. ಆದ್ರೆ ಮದ್ದೂರು ಘಟನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕುಮ್ಮಕ್ಕು ಅನ್ನುವಂಥ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ನೇರ ಆರೋಪವನ್ನು ಮಾಡಿರುವಂಥದ್ದು. ಏನು ಕುಮ್ಮಕ್? ನ್ಯಾಯದ ಪರವಾಗಿ ಬಂದಿದ್ದಾರೆ ಪ್ರತಾಪ್ ಸಿಂಹ ಅವರು. ನ್ಯಾಯದ ಪರವಾಗಿ ಸತ್ಯವನ್ನು ಮಾತಾಡ್ತಾರೆ. ಇವ್ರಿಗೆ ಮಾತಾಡೋಕ್ಕೂ ಆಗಲ್ಲ, ಆ ಶಕ್ತಿನೂ ಇಲ್ಲ, ಆ ಸ್ಪಷ್ಟತೆ ಇಲ್ಲದಂಥ ವ್ಯಕ್ತಿ ಅಂದರೆ ಚೆಲುವರಾಯಸ್ವಾಮಿ. ನೀವು ಸ್ಪಷ್ಟವಾಗಿದ್ರೆ ಮಾತಾಡ್ರಿ, ನಿರ್ದಾಕ್ಷಿಣ್ಯವಾದಂಥ ಭಾಷೆನಲ್ಲಿ ಮಾತಾಡ್ರಿ, ಕಾನೂನು ಕ್ರಮ ವಹಿಸ್ತೀನಿ, ನಿನ್ನನ್ನು ಗೂಂಡಾ ಆ್ಯಕ್ಟಲ್ಲಿ ಹಾಕ್ತೀನಿ ಅಂತ ಹೇಳ್ರಿ. ನೀವು ಸರ್ಕಾರ ನಿನ್ರಿ. ಒಂದು ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜನರಿಗೆ ವಿಶ್ವಾಸ ಮೂಡಿಸೋಂಥದ್ದೇ ಬರಲ್ಲ ಅಂದರೆ ನೀವು ಯಾವ ನಾಯಕರಿ? ಅವ್ರು ನ್ಯಾಯವಾಗಿ ಮಾತಾಡ್ತಿದ್ದಾರೆ, ಅದನ್ನು ನಿಮ್ಗೆ ತಡ್ಕೊಳಕ್ಕಾಗ್ತಿಲ್ಲ. ನಿಮ್ಮನ್ನು ಬಯಲಿಗೆ ಹೇಳಿದ್ರು, ಅದನ್ನು ತಡ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ಇವತ್ತು ಜನರಿಗೆ ವಿಶ್ವಾಸ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಪ್ರತಾಪ್ ಸಿಂಹರಲ್ಲಿ 5% ಇರಿ ಸಾಕು. ನೀವು ಕ್ಷೇತ್ರದ ಶಾಸಕ ಕದಲೂರದವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇಷ್ಟು ಮದ್ದೂರಲ್ಲಿ ಇಷ್ಟು ದೊಡ್ಡ ಒಂದು ಘಟನೆ ಆಗಿದೆ. ನಾನು ಈ MLA ಊರಿನಲ್ಲಿಲ್ಲ, ಸರ್ಕಾರ ಬದುಕಿದ್ಯಾ ಸತ್ತಿಲ್ವಾ ಅಂತ ಕೇಳ್ತೀವಿ. ಸರ್ಕಾರ ಬದುಕಿದ್ಯಾ ಇಲ್ವೋ ಸತ್ತಿದ್ಯಾ? ಆಡಳಿತ ಮಾಡೋನು MLA ಮಾಡ್ತಾನ? ಸರ್ಕಾರ ಮಾಡೋದು? ಸರ್ಕಾರ ಸತ್ತೋಗಿದೆಯಲ್ಲಿ? ಸರ್ಕಾರ ಬದುಕಿದ್ರೆ ತೋರಿಸಿ, ಅವ್ರ ಮೇಲೆ ಗುಂಡಾ ಕೇಸ್ ಹಾಕಿ ತೋರಿಸಿ, ನಿಮ್ಮ ಆಡಳಿತ ತೋರಿಸಿ, ಕ್ರಮ ವಹಿಸಿ ತೋರಿಸಿ. ಇದು ಯಾವುದು ಮಾಡ್ದೇನೆ ಅಸಹಾಯಕರಾಗಿ ಕೂತಿರುವಂಥ ಈ ಸರ್ಕಾರ ಒಂದು ಸರ್ಕಾರನ ಇದು. ನಿಮ್ಗೆ ಏನು ಕೆಲಸ ಇಲ್ಲದೆ ನೀವು ಮದ್ದೂರಿಗೆ ಬಿಜೆಪಿ ಬಂದಿಂದ DCM DK ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ಇವತ್ತು ನಿಮ್ಮ ಭೇಟಿ. ಆಯಿತು, ನಮಗೆ ಕೆಲಸ ಇಲ್ಲ. ನೀವು ಕೆಲಸ ಇರೋರು ಏನು ಮಾಡ್ತಿದ್ದೀರಾ? ಮಸಾಲೆ ದೋಸೆ ತಿಂತಿದ್ದೀರಾ? ಕ್ರಿಕೆಟ್ ಕಪ್ಗೆ ಹೋಗಿ ಮುತ್ತು ಕೊಡ್ತೀವ? ಕೆಲಸ ಇರೋರು ಎಲ್ಲಿದ್ದೀರಾ? ನೀವು ಏನು ಮಾಡ್ತಿದ್ದೀರ ಅಂತ ಜನಕ್ಕೆ ಗೊತ್ತು. ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಹಿನ್ನೆಲೆಗಳೇನು, ನಿಮ್ಮ ಉದ್ದೇಶಗಳೇನು, ನಿಮ್ಮ ಕಾರ್ಯವೈಖರಿಗಳೇನು. ನಿಮಗೆ ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಾ, ಜನಪರವಾಗಿ ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಾ. ವಯಸ್ಸಾಗ್ಬಿಟ್ಟಿದೆ. ವಯಸ್ಸಾಗಿ ನಿಮಗೆ ವೃದ್ಧಾಶ್ರಮಕ್ಕೆ ಹೋಗಿ ವಯಸ್ಸಾಗಿದೆ, ನಿಮ್ಗೆ ಆಸಕ್ತಿ ಇಲ್ಲ. ನಿಮ್ಗೆ ವ್ಯಾಪಾರ ಮಾಡಬೇಕು ಅಂತವ್ರು ಹೋಗಿ ವ್ಯಾಪಾರ ಮಾಡ್ಕೊಳ್ಳಿ. ರಾಜಕೀಯಕ್ಕೆ ಯಾಕೆ ಬರ್ತೀರಾ? ಸರ್ಕಾರಕ್ಕೆ ಯಾಕೆ ಬರ್ತೀರಾ? ಸರ್ಕಾರದಲ್ಲಿದ್ದಾಗ ಒಂದು ಕ್ಷಣನೂ ವ್ಯರ್ಥ ಮಾಡದೆ ಜನಪರವಾಗಿ ಕೆಲಸ ಮಾಡಬೇಕು. ಬರೀ ಲಾವ್ ಲೂಟಿ ಮಾರೋ, ಲೂಟಿ ಹೊಡೆದು ನಿಮ್ಮ ಮನೆ ಮಕ್ಕಳಿಗೆ ಕೊಟ್ಕೊಂಡು ನಿಮ್ಮನ್ನು ಜನ ನಿಮ್ಮ ಮನೆ ಮಕ್ಕಳಿಗಿಂತ ಪ್ರೀತಿಸ್ತಾರೆ. ನಿಮ್ಮ ಮನೆ ಮಕ್ಕಳು ನೀವು ಕೂಡ ಆಸ್ತಿ ನೋಡ್ತಾರೆ. ಜನ ನೀವೇನೂ ಕೊಡ್ದೇನೆ ಪ್ರೀತಿಸ್ತಾರೆ. ಆ ಪ್ರೀತಿಗೆ ಗೌರವ ಕೊಡಿ. ಯಾರಿಗೂ ಬೇಡ, ಆ ಜನ ಪ್ರೀತಿಸ್ತಾರಲ್ಲ ಆ ಪ್ರೀತಿಗಾರ ಗೌರವ ಕೊಡಿ. ಅದಕ್ಕೆ ಕಾರಣ ನಿಮ್ಗೆ ನ್ಯಾಯನಾರ ನಿಮ್ಗೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದೀರಾ, ಇಷ್ಟು ಬಹುಮತ ಜನ ಕೊಟ್ಟವ್ರೆ, ಆಡಳಿತ ಸರಿಯಾಗಿ ಮಾಡಿ. ನಾವು ಕೆಲಸ ಇಲ್ದೇದವರು, ನೀವು ಕೆಲಸ ಇರೋರು ಏನು ಮಾಡ್ತಿದ್ದೀರಾ? ಎಲ್ಲಿ ಹೋಗಿದ್ದೀರಾ? ಇದಿಷ್ಟು ಶಾಸಕ ಡಾಕ್ಟರ್ CN ಅಶ್ವತ್ಥನಾರಾಯಣ ಮಂತ್ರಿಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಮಂಡ್ಯ. ಈಗಷ್ಟೇ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ರು. DCM DK ಶಿವಕುಮಾರ್ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಅವ್ರು ವಯಸ್ಸಾಗೋಗಿದೆ, ಅವರು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳಿ, ನಾವೇನೋ ಕೆಲಸ ಇಲ್ಲದೆ ಇಲ್ಲಿಗೆ ಬಂದಿದ್ದೀವಿ ಸರಿ, ಆದರೆ ಕೆಲಸದಲ್ಲಿರೋರು ಅಧಿಕಾರದಲ್ಲಿರೋರು ನೀವೇನು ಮಾಡ್ತಿದ್ದೀರಾ, ಹೋಗಿ ಕಪ್ಪಗೆ ಮುತ್ಕೊಡಿ ಅಂತೆಲ್ಲ ವ್ಯಂಗ್ಯವಾಡಿದ್ದಾರೆ ಅಶ್ವಥ್ ನಾರಾಯಣ್. ಸತ್ಯ ಪರಿಶೋಧನಾ ಸಮಿತಿ ಸಭೆಯನ್ನು ಈಗ ಒಂದಷ್ಟು ಗುಂಪು ಸಮೇತವಾಗಿ ಬಂದಿರುವಂತಹ ಅಶ್ವಥ್ ನಾರಾಯಣ್ ಅಲ್ಲಿ ಏನೇನಾಗಿದೆ ಅದರ ಸಂಪೂರ್ಣ ಮಾಹಿತಿನ ಕಲೆ ಹಾಕ್ತಾ ಇದ್ರು. ಅವರ ಟೀಮ್ ಯಾರ ಮೇಲೆಲ್ಲ ದೌರ್ಜನ್ಯಗಳಾಗಿತ್ತೋ, ಒದೆ ತಿಂದಿದ್ರೋ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದ ಮಾಹಿತಿನ ಕೂಡ ಕಲೆ ಹಾಕಲಿದ್ದಾರೆ. ಈಗ ಮೆರವಣಿಗೆ ಸಾಗ್ತಾ ಇದೆ ಪೊಲೀಸ್ ಭದ್ರತೆಯಲ್ಲಿ, ದೊಡ್ಡ ಮಟ್ಟದಲ್ಲಿ ಎಲ್ಲಿ ಜನರು ಕೂಡ ಅಲ್ಲಿ ಪಾಲ್ಗೊಂಡಿದ್ದಾರೆ. ಮದ್ದೂರು ಮಂಡ್ಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಲ್ಲೆಲ್ಲ ಗಣಪತಿಗಳನ್ನು ಕೂರಿಸಿದ್ರು ಆ ಎಲ್ಲ ಗಣಪತಿಗಳ 28 ಗಣಪತಿಗಳನ್ನು ಮೆರವಣಿಗೆ ಮೂಲಕವಾಗಿ ಅದ್ಧೂರಿಯಾಗಿ ಕೊಂಡೊಯ್ತಾ ಇರುವಂತಹ ದೃಶ್ಯಗಳಿದು. ಹಿಂದೂಪರ ಸಂಘಟನೆಗಳು ಕೂಡ ಸೇರಿದೆ. ಇನ್ನು JDS BJP ನಿಯೋಗ ಕೂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಇವತ್ತು ವಿಧಾನಸಭೆ ವಿಪಕ್ಷ ನಾಯಕರ ಜೊತೆ ನೀವು ಕೂಡ ಮಂಡ್ಯ ಜಿಲ್ಲಾಡಳಿತದ ಜೊತೆ ಮಾಹಿತಿನ ಪಡೆಯುವಂತ ಕೆಲಸವನ್ನ ಮಾಡಿದ್ರೆ ಏನ್ ಮಾಹಿತಿ ಕೊಟ್ರೆ? ನೋಡಿ, ಅವರು ಮಾಹಿತಿ ಕೇಳಿದಾಗ ಅವ್ರು ಹೇಳಿದ್ದು ಬಹಳ ಸಿಂಪಲ್. ಇಲ್ಲಿ ಗಲಭೆ ಪ್ರಾರಂಭ ಆಗಿದ್ದೆ ಮುಸ್ಲಿಂ ಯುವಕರಿಂದ. ಅದು ಅವರ ಮಸೀದಿ ಕಡೆಯಿಂದ ನಿಂತು ಕಲ್ಲು ತೂರಾಟ ಮಾಡಿದ್ದು ತಪ್ಪು ಅವರದೇ ಅಂತಕ್ಕಂಥದ್ದನ್ನು ಅವರು ನೇರವಾಗಿ ಒಪ್ಕೊಂಡಿದ್ದಾರೆ. ಆದರೆ ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಈ ಗಲಭೆಯಲ್ಲಿ ಇದಾಗಲಿಲ್ಲ. ಆದರೆ ಗಲಭೆ ಆಗಬಹುದು ಅನ್ನೋ ಕಾರಣದಿಂದ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ನಾವು ಸ್ವಲ್ಪ ಹತೋಟಿಗೆ ತರಬೇಕಾಯ್ತು ಸರ್, ಅಷ್ಟೇ ಅಂತ. ತಪ್ಪು ಯಾವ ಕಡೆ ಆಗಿದೆ ಎಂದು ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿನ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ಇದು BJP ಮತ್ತು ಜನತಾದಳದವರ ಕುತಂತ್ರದಿಂದ ಆಗಿರೋದು.
ಇಲ್ಲಿ ರಾಜಕೀಯ ಪ್ರವೇಶವೇ ಇರಲಿಲ್ಲ. ಆದರೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪ್ರೇರೇಪಣೆ ಆಗ್ತಾ ಇದೆ. ಈಗ ರಾಜಕೀಯ ಮಾಡ್ತಿರೋರು ಅವರೇ. ಈ ಓಲೈಕೆ ರಾಜಕಾರಣದಿಂದ ಇಡೀ ರಾಜ್ಯ ಮತ್ತು ಇವತ್ತು ಈ ಜಿಲ್ಲೆ ಕೂಡ ಯಾವತ್ತೂ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗೋದಿಲ್ಲ. ಅಂಥದ್ರಲ್ಲಿ ಇವತ್ತು ಆಗಿದೆ ಅಂತಂತಂದ್ರೆ ಇದರ ಸಾಂದ್ರತೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇದು ಹೀಗೆ ಮುಂದುವರೆದ್ರೆ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದ್ರೆ ನಾವಂತೂ ಸುಮ್ಮನೆ ಕುಳಿತುಕೊಳ್ತಕ್ಕಂಥವರೇ ಅಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ರಾಜಕೀಯ ಇಲ್ಲ. ಹಿಂದೂ ಮುಸ್ಲಿಂ ಇದನ್ನ ಸಹೋದರತ್ವವನ್ನು ಕಾಪಾಡ್ತಕ್ಕಂಥ ಸಂದರ್ಭ ಮಾಡಬೇಕಾಗಿತ್ತು ಸರ್ಕಾರ. ಅದನ್ನು ಮಾಡದೆ ಈ ರೀತಿ ಎತ್ತಿಕಟ್ಟುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ತಪ್ಪು, ನಾವು ಇದನ್ನು ಸಹಿಸಿಕೊಳ್ಳೋದಿಲ್ಲ. ಮಂಡ್ಯ ಜಿಲ್ಲಾಡಳಿತಕ್ಕೆ ನೀವು ಏನ್ ಡಿಮಾಂಡ್ ಮಾಡಿದ್ರಿ ಇವತ್ತು? ಅವ್ರೇನ್ ನಿಮಗೆ ಭರವಸೆ ಕೊಟ್ಟಿದ್ದಾರೆ? ಅವ್ರು ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತರು ಕಲ್ಲು ಒಡೆಸ್ಕೊಂಡವರೇ ಹೊರತು ಕಲ್ಲು ಒಡೆದವರಲ್ಲ. ಮೊದಲು ಅವರ ರಕ್ಷಣೆ ಮಾಡಬೇಕು. ಯಾರು ಕಿಡಿಗೇಡಿಗಳು ಹೊರಗಡೆಯಿಂದ ಬಂದು ಚನ್ನಪಟ್ಟಣದಿಂದ ಅನೇಕರು ಬಂದಿದ್ದಾರೆ ಮುಸ್ಲಿಮರು, ಅವರು ಬಂದು ಇದೆಲ್ಲ ಇವರನ್ನ ಪ್ರೇರೇಪಣೆ ಮಾಡಿದ್ದಾರೆ. ಅದಕ್ಕೆ ಅವರನ್ನ ಗೂಂಡಾ ಕಾಯ್ದೆಯಲ್ಲಿ ಹೊರಗೆ ಹಾಕಬೇಕು. ಸರ್ಕಾರಕ್ಕೂ ನೀವು ಇದೇ ಉತ್ತರವನ್ನ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಾಮೂಹಿಕ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳೋ ಜೊತೆಗೆ ಗಾಯಗಳನ್ನ ಭೇಟಿ ಮಾಡ್ತೀರಾ? ನಮ್ಮ ಸ್ಥಳೀಯ ಮುಖಂಡರುಗಳು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅದರ ಪ್ರಕಾರ ಹೋಗ್ತಾರೆ. ನೀವು ಬಿಜೆಪಿ ಅವರು ಬಂದಿರೋದು ನಿಮ್ಗೆ ಏನು ಕೆಲಸ ಇಲ್ಲದೆ ಇಲ್ಲಿ ಬಂದಿದ್ದೀರಿ ಅನ್ನೋ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರು ಮಾಡಿರುವಂತ ವ್ಯಂಗ್ಯ ನಿಮ್ಮ ಮದ್ದೂರು ಭೇಟಿಗೆ. ಅವರಿಗೆ ಇದೆಲ್ಲ ರೆಡಿಮೇಡ್ ಆನ್ಸರ್ಗಳು. ಯಾಕೆಂದ್ರೆ ಮಾಡಕ್ ಕೆಲಸ ಇಲ್ಲ ಅವ್ರಿಗೆ. ಭ್ರಷ್ಟಾಚಾರದಲ್ಲಿ ಬೆಳಗ್ಗೆಯಿಂದ ದುಡ್ಡು ಹೊಡೆದು ರಾತ್ರಿ ಎಣಿಸೋದು ಅಷ್ಟು ಬಿಟ್ರೆ ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ. ನಮ್ಮನ್ನ ಕೆಲಸ ಇಲ್ಲ ಅಂತಾರೆ. ಅವ್ರು ಅಂದ್ಕೊಂಡ್ಲಿ ಅವ್ರು ರೆಡಿಮೇಡ್ ಆನ್ಸರ್ಗೆ ನಮ್ಮ ಆನ್ಸರ್ ಏನು ಅವಶ್ಯಕತೆ ಇಲ್ಲ ಮಾತಾಡೋದು. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವದ್ ನಾರಾಯಣ ಸ್ವಾಮಿ ಮತಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಮಂಡ್ಯ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH